ಈ 3 ವರ್ಷಗಳಲ್ಲಿ ನಾನು ಚೆನ್ನಿಗರಾಯನಿಗೆ ನನಗೆ ತಿಳಿದಿರೋ ಶಾನುಭೋಗಕ್ಕೆ ವಿಷಯನೆಲ್ಲ ಹೇಳ್ಕೊಟ್ಟಿನಿ. ಮಗ ಕೂಡ ತಂದೆ ಹಾಗೆ ಇರ್ಬೋದು ಅನ್ಕೊಂಡಿದ್ದೆ. ಆದರೆ ಚೆನ್ನಿಗರಾಯ ಅವ್ರ ತಂದೆಯವ್ರ ಮಟ್ಟಕ್ಕೆ ಬೆಳಿತಾನೆಯೇ ಅಂತ ನನ್ನ ಅನುಮಾನ. ಅವ್ರಿಗೆ ವಯಸ್ಸಾಯ್ತು ನೋಡು, ಅದಕ್ಕೆ ಹಂಗೆ ಸುಳ್ಳು ಹೇಳ್ತಾರೆ. ನೋಡು, ಮೊದ್ಲು ಊರ್ಗ್ ಹೋದ ತಕ್ಷಣ ಪಟೇಲನ್ ಮನೆಗೆ ಹೋಗಿ ಶಾನ್ ಬೋಕೆ ಕೊಡು ಅಂತ ಕೇಳ್ಕೊಂಬ. ನಾನೇನೋ ಕೊಡಕ್ ಸಿದ್ಧವಾಗಿದ್ದೀನಿ ಕಣ್ರವ. ಆದ್ರೆ ಮೊನ್ನೆ ಅಮೂಲ್ದಾರ್ ನೋಡಕ್ ಹೋದಾಗ ಅವ್ರು ಏನಂದ್ರು ಗೊತ್ತಾ? ಆ ದಾಖಲೆ ಇಲ್ಲ ನಮ್ ತಾವಿರಕ್ಕಿಲ್ಲ ಕಣವ, ಸರ್ಕಾರದಾಗ ಇರ್ತದೆ. ಅದನ್ನ ತೆಗ್ಸ್ ನೋಡಕ್ಕೆ 50 ರೂಪಾಯಿ ಫೀಸ್ ಕೊಡ್ಬೇಕು. ಪಟೇಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತೀರಾ? ಆ ಪಟೇಲ ಕೇಳಿದ್ದನ್ನ ಕೊಟ್ಬಿಡಿ. ಆಮೇಲೆ ಡೆಪ್ಟಿ ಕಮಿಷನರ್ಗೆ ಒಂದು ಅರ್ಜಿ ಬರ್ಕೊಡಿ. ಮಾನ್ಯವಂತರಾದ ಡಿಪ್ಟಿ ಕಮಿಷನರ್ಗೆ. ಅವ್ರೇನು ಉತ್ತರ ಬರೀತಾರೋ ಜನನ್ನೇ ಕಳಿಸ್ತಾರೋ? ಚನ್ಗ, ಡಿಪ್ಟಿ ಕಮಿಷನರು ಯಾರನ್ನಾರು ಕಳಿಸ್ತಾರೇನೋ. ನೀನು ನಾಳೆಯಿಂದ ಗುಡಿ ಹತ್ರನೇ ಕಾಯ್ತಾ ಇರು. ಏನ್ ಚೆನ್ನಗಪ್ಪ, ಒಂದ್ ವಾರದಿಂದ ಇಲ್ಲಿ ಕೂತ್ಕೊಂಡು ಯಾರ್ದೋ ದಾರಿ ಕಾಯ್ತಾ ಇದ್ದಂಗಿದೆ. ಇಲ್ಲಪ್ಪ, ಮನ್ಲಿ ಭಾರಿ ಸೆಕೆ. ಇಲ್ಲಿ ಮರದ ತೆಳಗ್ ತಣ್ಣಗಿರುತ್ತಲ್ಲ, ಚೆನ್ನಾಗಿ ಗಾಳಿ ಬೀಸುತ್ತೆ, ಅದಕ್ಕೆ. ಹೌದ್ರಾ? ಬಾ, ರೈನಾತಿ ಕುದುರೆ ಯಾರಪ್ಪ ಇದು? ಹುಡುಗ ಬಾರಲ್ಲಿ. ಇದೇ ಊರ ನಿಂದು? ಹೌದು. ರಾಮಚಂದ್ರ ಅಂತ ಇದೇನಾ? ಅದ್ಯಾಕೆ ಬೆಬ್ಬೆ 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 ಅಂತೆಲ್ಲ? ಬರ, ಈ ಊರಲ್ಲಿ ರಾಮಣ್ಣರು ಅಂತ ಒಬ್ರು ಇದ್ರು, ಗೊತ್ತಾ? ಗೊತ್ತು. ಅವ್ರ ಮನೆ ಎಲ್ಲಿದೆ? ಓ, ಅಲ್ಲಿ ಆ ಹನುಮಂತ ದೇವ್ರ ಗುಡಿ ಇದೆಯಲ್ಲ, ಅದ್ರ ಪಕ್ಕ.
ಈ ಕೊಳದಲ್ಲಿ ಕೈ ಕಾಲು ಮುಖ ಎಲ್ಲ ತೊಳಿಬೋದಾ? ತೊಳ್ಕೋಬೋದು. ಹಾಂ. ಅಮ್ಮ ಅಮ್ಮ ಅವ್ರು ಬಂದ್ರು. ಅವರು ಯಾರು? ಅದೇ ಡಿಪ್ಟಿ ಕಮಿಷನರು ಕಾಗ್ದ ಹಾಕಿದ್ವಲ್ಲ, ಕುದುರೆ ಮೇಲೆ ಬಂದ್ರು. ಕೆರೆಯಲ್ಲಿ ಮುಖ ತೊಳ್ಕೊತಿದ್ದಾರೆ. ಅಯ್ಯೋ, ಮನೆಯಲ್ಲಿ ಅಧ್ವಾನವಾಗಿದೆಯಲ್ಲ, ಏನ್ ಮಾಡೋದು? ನೋಡ್ಕೊಂಡು ಈಗ ಇನ್ನಿಂತ ಅದೃಷ್ಟ ಹಾಕ್ಲಾಯಿಸ್ತು ಬಿಡು. ಸ್ವತಃ ಮಾಸ್ವಾಮಿಯರೇ ಬಂದಿದ್ದಾರೆ. ಆ ಪಟೇಲನ್ನ ಚೆನ್ನಾಗಿ ತರಟಿಟ್ಟಿದ್ದಾರೆ. ಜೋ, ಮಾಸ್ವಾಮಿಯರು ಬಂದೇ ಬಿಟ್ರು. ಏಯ್ ಹೋದ್ರ ಏನ್ ಮಾಡ್ತಾ ಇದ್ರಿ? ಓ, ಬರ್ಬೇಕು ಮಾಸ್ವಾಮಿ ಅವರು. ಈಗ ದಯ ಮಾಡಿಸ್ಬೇಕು. ಕುರ್ಚಿ ತಗೊಂಬರು. ಕುರ್ಚಿಯಲ್ಲಿದೆ, ಅಣ್ಣ ಜಯಿಸ್ರು ಮಲಿಸ್ಕೊಂಬ. ಮಹಾಸ್ವಾಮಿಗಳು ಕೂತ್ಕೋಬೇಕು. ನೀನೇನು ಶಾನ್ ಭೋಗ್ ರಾಮಣ್ಣವ್ರ ಮಗ? ಹೌದು. ಪಟೇಲಿನ ಹೇಳಿ ಕಳಿಸ್ಲೇನು? ಯಾಕೆ? ನನ್ನ ಮಗನಿಗೆ 18 ಮೆಜಾರಿಟಿಗೆ ಬಂದಿದ್ದಾನೆ. ಶಾನ್ ಬೋಕೆಗೆ ಅವನೇ ಹಕ್ದಾರ. ತಾವು ದಯಮಾಡಿ ಪಟೇಲ್ನಿಂದ ಶಾನ್ ಬೋಕೆ ಬಿಡಿಸಿ ನಮಗೆ ಕೊಡಿಸ್ಕೊಡ್ಬೇಕು. ಚನಿಗ, ಹೋಗಿ ಪಟೇಲಿನ ಕರ್ಕೊಬಾ. ಬೇಡ. ಬಿಸಿಲು ಭಾಳ. ಮಾಸ್ವಾಮಿಯವ್ರಿಗೆ ಕುಡಿಯೋಕೆ ಮಜ್ಜಿಗೆ ಆಗುತ್ತೋ ಅಥವಾ ಬೆಲ್ಲದ ಪಾನಕ ಮಾಡ್ಲೋ? ನಾವು ಈಗ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ನೀರು ಏನನ್ನು ಕುಡಿಯೋ ಹಾಗಿಲ್ಲ, ಏನನ್ನು ತಿನ್ನೋ ಹಾಗಿಲ್ಲ. ಯಾಕೆ ಮಾಸ್ವಾಮಿ, ನಮ್ಮ ಮೇಲೆ ಯಾರು ಚಾಡಿಗಿಡ್ ಹೇಳಿದಾರ? ನೀವು ತಿಳ್ಕೊಂಡಿರೋ ಹಾಗೆ ನಾನು ಡೆಪ್ಯೂಟಿ ಕಮಿಷನರ್ ಅಲ್ಲ. ನಾಗಲಾಪುರ ಅಂತ ಕೇಳಿದಿರಲ್ಲ, ಅಲ್ಲಿಯ ಸ್ಥಳ ಪುರೋಹಿತರು ನಾವು. ಕಂಟಿ ಜೋಯಿಸ ಅಂತ ನನ್ನ ಹೆಸರು. ನನ್ನ ಮಗಳು ನಂಜಮ್ಮ. ರೇವತಿ ನಕ್ಷತ್ರ 2ನೇ ಪಾದ. ಜಾತಕ ತಗೊಂಡು ಬಂದಿದ್ದೀನಿ. ನಿಮ್ಮ ಹುಡುಗನ ಜಾತಕ ಕೊಟ್ರೆ ವರ್ಷಾಮೆ ಇಲ್ಲೇ ನೋಡ್ತೀನಿ. ಶಾನ್ ಬೋಕೆ ಕೈಗೆ ಬರೋ ತನಕ ಅವನಿಗೆ ಮದುವೆ ಮಾಡಲ್ಲ ಅಂತಿದ್ದೀನಿ. ಸುಮ್ಮನೆ ಜಾತಕ ಕೊಡಮ್ಮ, ಇಲ್ಲೂ ತಕರಾರು ತೆಗಿಬೇಡ. ನೀವು ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಆ ಪಟೇಲ ಶಾನ್ಭೋಗ್ಗೆ ಬಿಟ್ಕೊಡ್ಲೇಬೇಕು. ಬಿಟ್ಕೊಡ್ದಿದ್ರೆ ನಾವು ಸುಮ್ಮನಿರ್ಬೇಕಲ್ಲ.
ಮೊದಲು ಜಾತಕ ಕೊಡುತ್ತೇನೆ ನೋಡೋಣ. ಚೆನ್ನಿಗರಾಯ್ರೆ ಜಾತಕ ತಗೊಂಡು ಬನ್ನಿ. ಜಾತಕಗಳು ದಿವ್ಯವಾಗಿ ಕೊಡುತ್ತೆ. ಇನ್ನೇನಿದ್ರು ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತು ಮುಂದುವರಿಸಿ. ಓಯ್ ಕುದುರೆ ಎಷ್ಟು ಎತ್ತರಾಗೈತ್ಲಾ? ಹ್ಞೂ ಕಣ್ಲ, ಕುದುರೆ ಎತ್ತರಾಗಿರ್ತೈತೆ, ಕತ್ತೆ ಕುಳ್ಳಗಿರ್ತೈತಿ. ಅದ್ ನಮ್ಗೆ ಗೊತ್ತಿರ್ಲ. ಅದಕ್ಕೆ ಗೋಡ ಕಿಲೋ ಅಲ್ಲ, ನಿಮ್ ಗಡ್ಡನು ಬೆಳ್ಳಗಿದೆ, ಹುಲ್ಲು ಅಂತ ಅದನ್ನ ತಿನ್ಬಿಟ್ಟಾತು. ಅದಕ್ಕೆ ಹುಲ್ಲು ಯಾವುದು ದಾಡಿ ಯಾವುದು ಗೊತ್ತಾಗುತ್ತಿದೆ ಬೇಟಾ. ಏಯ್ ಹುಡುಗ, ಏನ್ ನೋಡ್ತಾ ಇದ್ದೀರ? ದಾರಿ ಬಿಡ್ರ. ಎಟ್ ನೋಡ್ತೀವಿ? ಏ ಬುಡ್ಡ, ಹಟಾವ್ ಹಟಾವ್. ನಡಿ. ಯಾವ ಆಯ್ತಂತ ಒಯ್ಯಿಂದ ಯಾರೆಲ್ಲ ಗೊತ್ತು? ಇಂಗ್ಲಿಷು, ಕನ್ನಡ, ಉರ್ದು ಎಲ್ಲ ಮಾತಾಡ್ತಾರೆ. ಅವ್ರ ಆಟು ಬೂಟು ಕುದುರೆ ನೋಡಿದ್ರೆ ದೊಡ್ಡ ಸಾಹೇಬರಾಗಿರ್ಬೇಕಂಡ್ಲ. ನಮ್ಮೂರ್ಗೆ ಯಾಕೆ ಬಂದಿದಂತೆ? ಚೆನ್ನಿಗಪ್ಪಂಗೆ ಹೆಣ್ ಕೊಡಕ್ಕೆ. ಅದು ಹೋಯ್ತು ಬಿಡು. ಗಂಗಮ್ಮ ಮೊದಲೇ ಜಂಬದ ಕೋಳಿ, ಇನ್ಯಾರು ಈ ಊರ್ನಾಗೆ ಮಾತಾಡ್ಸೋಕೆ ಆಗಲ್ಲ. ಪಟೇಲ್ರೆ, ಪಟೇಲ್ರೆ, ಏನು ಯಾರು ಶಾನ್ಭಾಗ್ರು ಮನೆ ಹತ್ರ ಕುದುರೆಯಲ್ಲಿ ಬಂದ್ರು? ಹೌದಾ? ಯಾರು? ಹೆಂಗಿದ್ರು? ಅಗಲವಾದ ಟೋಪಿ, ದಪ್ಪನ ಬೂಟು, ಮೀಸೆ ತಿರುಗಿತ್ತು, ದಪ್ಪನ ಹಾಳು. ಸಾಹೇಬ್ರೇನು? ಹಮಲ್ದಾರೋ ಕಮಿಷನರೋ? ಗೊತ್ತಿಲ್ಲ. ಓ, ಹಾಗಾದ್ರೆ ಇಲ್ಲೇರು, ನಾನು ನೋಡ್ಕೊಂಬತ್ತೀನಿ. ಗಂಗವರೇ, ಗಂಗವರೇ, ಎಲ್ಲೋದ್ರು ಅವರು? ಯಾರು? ಅದೇ ಅಮಲ್ದಾರ್ ಬಂದ್ರು ಅಂತ ಕಾಳ ಬಂದು ಹೇಳ್ದ. ಹೊಟ್ಟೆಯಾಗಿದ್ದವನು ಇದ್ ಕೆಲಸ ಬಿಟ್ಟು ಓಡಾಡು ಬಂದೆ. ಅವ್ರು ಬಂದಿದ್ದು ನಿನ್ ನೋಡಕ್ಕಲ್ಲ, ನನ್ ನೋಡಕ್ಕೆ. ನಿಮ್ಮಂದ? ಯಾಕೆ? ಅವ್ರು ಯಾಕೆ ಬಂದಿದ್ರು ಅಂತ ನಿಂಗೆ ಆಮೇಲೆ ಗೊತ್ತಾಗತ್ತೆ. ಅದ್ಯಾಕೆ ಹಾಗೆ ನಾಯಿ ಹಾಗೆ ಬಾಯ್ ಬಿಡ್ತೀಯ? ತಗ ನೀರು ಕುಡಿ, ಸುಧಾರಿಸ್ಕ. ಅಯ್ಯೋ ದೇವ್ರೆ, ನಾನು ರಿಜಿಸ್ಟ್ರಿ ನೋಡಕ್ಕೆ ಅಂತ ಸುಳ್ಳು ಹೇಳಿ ದುಡ್ಡು ತಗೊಂಡಿದ್ದು ಅಮೂಲ್ದಾರ್ಗೆ ಏನಾರು ಗೊತ್ತಾಯ್ತಾ? ಬೆಟ್ಟವನೇರುವಾಗ ಬೆಟ್ಟವನೇರುವಾಗ ಕಾಲ್ಮುರಿದಲ್ಲಿ ತಾಟನೆ ಬೀಳುವಾಗ, ಕಾಲ್ಮುರಿದಲ್ಲಿ ತಾಟನೆ ಬೀಳುವಾಗ, ಅಷ್ಟಭೋಗದಿ ನಿತ್ಯ ಲೋಲೂಪಿ ಪಡೆವಾಗ, ಮಾತು ಮಾತಿಗೆ ಐನೋರೇ, ಬನ್ನಿ ಬನ್ನಿ ಗಂಗಮ್ಮರ. ಗಂಜಿ ಬೇಯಿಸ್ಕೊತಾ ಇದ್ದೀರಾ? ಪರಸ್ಥಳದಿಂದ 500 ಬಂದಿದ್ರು, ಎಡೆ ಮಾಡುತ್ತಾ ಇದ್ದೆ. ಕುಂತ್ಕೊಳ್ಳಿ. ಅಂತೂ ದೊಡ್ಡವ್ರ ಸಂಬಂಧನೇ ಬಂದದೆ ಅಂತ ಆತಲ್ಲ. ಎಲ್ಲ ಕನಸ್ದಂಗ ಆಗೋಯ್ತು ಐನೋರೇ. ಕುದುರೆ ಮೇಲೆ ಬಂದ್ರು, ಜಾತಕ ಕೊಡಿ ಅಂತ ಜರ್ಬಾಗ್ ಕೇಳಿದ್ರು. ಎಲ್ಲ ಚೆನ್ನಾಗಿ ಹೊಂದುತ್ತೆ, ಮದ್ವೆ ನಿಶ್ಚಯ ಮಾಡಿ ಅಂತೇಳಿ ಹೊರಟೇ ಬಿಟ್ರು. ಸರಿ ಬಿಡಿ, ಎಲ್ಲ ಸುಸೂತ್ರವಾಗಿ ಆತಲ್ಲ. ಅದೆಲ್ಲ ಸರಿ ಐನೋರೇ, ಆದ್ರೆ ಈ ಕಂಠಿ ಜೋಯಿಸ್ರು ಯಾರು ಅಂತ? ಸರ್ ಹೋತು. ನಾನೇ ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ನೀವು ನನ್ನ ಕೇಳ್ತೀವ್ರಿ. ಮದುವೆ ನಿಶ್ಚಯ ಆತು ಅಂತೀರಿ, ಹುಡುಗಿ ಅಪ್ಪ ಎಂಥವ್ರು ಗೊತ್ತಿಲ್ಲ ಅಂತೀರಿ. ನಿಮ್ಗೆಲ್ಲ ತಮಾಷೆನೇ ಆಗೋಯ್ತು ಐನೋರೇ. ಅವ್ರು ಎಷ್ಟು ಜರ್ಬಾಗಿದ್ರು ಅಂದ್ರೆ
ನೀವ್ಯಾರು, ಹುಡುಗಿ ಏನೇನು ಮಾಡ್ತಾಳೆ, ಮನೆ ಕಡೆ ಅನುಕೂಲ ಹೇಗಿದೆ, ಏನೊಂದು ವಿಷಯ ಕೇಳಕ್ಕೂ ನಾಲ್ಗೆನೇ ಹೇಳಿಲ್ಲ. ಅಲ್ಲ ಐನೋರೆ, ನೀವು ಕಂತೆ ಭಿಕ್ಷೆ ಬೇಡಕ್ಕೆ ಊರು ತಿರುಗ್ತಿರಲ್ಲ, ಅದಕ್ಕೆ ಈ ಕಂಟಿ ಜೋಯಿಸ್ರ ವಿಷಯ ನಿಮ್ಗೇನಾರು ಗೊತ್ತೇನೋ ಅಂತ ಕೇಳಕ್ ಬಂದೆ. ಗಂಗಮ್ಮನವರೇ, ನಾನು ನಾಗಲಾಪುರಕ್ಕೆ ಕಂತೆ ಭಿಕ್ಷೆಗೆ ಹೋಗಲಿಲ್ಲ. ಅಲ್ಲಿ ನಮ್ಮ ಜಾತಿಯವ್ರು ಯಾರೂ ಇಲ್ಲ. ಆದರೆ ಕಂಟಿ ಜೋಯಿಸ್ರ ವಿಷಯ ರವಷ್ಟು ಗೊತ್ತೈತೆ. ಒಂದು ಸಲ ರಾತ್ರಿ ನಾನು ಒಬ್ಬನೇ ಊರಿಗೆ ಬರ್ತಾಯಿದ್ದೆ. ಎದುರುಗಡೆ ಇವ್ರು ಬಂದರು. ನನಗೆ ಆಶ್ಚರ್ಯ ಆಗೋಯ್ತು. ನಾನು ಸನ್ಯಾಸಿ, ನನಗೆ ಹಗಲಿಲ್ಲ ರಾತ್ರಿ ಇಲ್ಲ. ಆದರೆ ರಾತ್ರಿಗೆ ಹೆದರದೇ ಇರೋ ಈ ವಯ್ಯ ಯಾರು ಅಂತ ವಿಚಾರಿಸಿದೆ. ಅವರ ಹೆಸರು ಕಂಟಿ ಜೋಯಿಸ್ರು ಅಂತ ಹೇಳಿದ್ರು. ಮುಖದಲ್ಲಿ ಒಳ್ಳೆ ರಾಜಕಳೆ, ಧೈರ್ಯವಂತರಂತೆ. ಯಾವ ರಾತ್ರಿ ಆದ್ರೂ ಒಬ್ಬೊಬ್ಬರೇ ಓಡಾಡ್ತಾರಂತೆ. ಯಮಗುಂಡಿಗೆ ಮನುಷ್ಯ. ರಾತ್ರಿ ಹೊತ್ತಲ್ಲಿ ತಿರ್ಗಾಡುವಂತ ಘನಂದಾರಿ ಕೆಲಸ ಏನಿರುತ್ತಂತ ಒಯ್ಯಂಗೆ? ಅದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಅವಯ್ಯ ಮನ್ಯಾಗೂ ಇರೋಕ್ಕಿಲ್ವಂತೆ, ಊರೂರು ತಿರುಗ್ತಿರ್ತಾರಂತೆ. ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಕೇಳೋ ಧೈರ್ಯನೂ ಯಾರಿಗೂ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಅವ್ರ ಸಹವಾಸ ಬೇಕು. ಅವ್ರಿಗೆ ವೈದ್ಯ ಗೊತ್ತು, ಜ್ಯೋತಿಷ್ಯ ಗೊತ್ತು. ಆದರೆ ಬಹಳ ಜನ ಅವ್ರು ತಾವು ಹೋಗ್ತಾ ಇದ್ದಿದ್ದು ಮಾಟ ಮಂತ್ರಕ್ಕಂತೆ. 10 ವರ್ಷ ಮಲಯಾಳಕ್ಕೆ ಹೋಗಿ ವಾಮಾಚಾರ ಕಲ್ತವ್ರಂತೆ. ವಾಮಾಚಾರನ? ಅಯ್ಯಯ್ಯೋ, ಅಂಥವ್ರ ಜೊತೆ ಸಂಬಂಧ ಬೇಡವೇ ಬೇಡ. ಅವರು ನೋಡಿ ಎಷ್ಟು ಖುಷಿಯಾಗಿತ್ತೋ, ಈಗ ಅವ್ರ ಕತೆ ಕೇಳಿದ ಮೇಲೆ ಅಷ್ಟೇ ಭಯವಾಗ್ತಾ ಇದೆ ಐನೋರೆ. ಗಾಬರಿ ಆಗಬೇಡಿ. ಹಂಗೆ ಸ್ವಲ್ಪ ಪಕ್ಕದಗೇರಿ ಚಂದ್ರಯ್ಯನವ್ರನ್ನೂ ಒಂದು ಮಾತು ಕೇಳಿ. ಅವ್ರ ಮಗಳನ್ನ ಅವ್ರಿಗೆ ಕೊಟ್ಟಿರೋದು. ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳಿ. ನಿಮಗೆ ಸರಿ ಅನ್ಸಿದ್ರೆ ಮದುವೆ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ನೀವು ಹೇಳೋದು ಸರಿನೇನಿ, ಹಾಗೆ ಮಾಡ್ತೀನಿ. ಹೋಗ್ಬನ್ನಿ, ಶಿವ ಒಳ್ಳೇದು ಮಾಡಲಿ. ಚಂದ್ರಯ್ಯ ಇದೆಯಾ? ಓಹೋ ಗಂಗವಾರು, ಬನ್ನಿ ಬನ್ನಿ. ಅಪ್ಪಣ್ಣ ಇಂತ ವೇಳ್ ಕಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಅದೇನೋ ಈಳ್ಗೆ ಮನೆ ತೊಟ್ಟಿಸ್ಬೇಕು ಅಂದಿದ್ರಂತೆ. ನಡೀರಿ ತರವ. ನಾ ಕೆಲ್ಸಕ್ಕಲ್ಲ ಈಗ ಬಂದಿದ್ದು. ಮತ್ತೆ ನಿನ್ನತ್ರ ಏನೋ ಒಂದು ವಿಷಯ ತಿಳ್ಕೊಬೇಕಿತ್ತು. ಈ ನಾಗ್ಲಾಪುರದ ಕಂಟಿ ಜೋಯಿಸ್ರ ಬಗ್ಗೆ ನಿನ್ಗೇನಾರು ಗೊತ್ತೇ? ಓಹೋ, ಒತ್ತಾರೆ ಕುದುರೆ ಸಪ್ಲ ಕೇಳಿದಾಗ್ಲೇ ಬೋ ಆಶ್ಚರ್ಯ ಆತು. ಇದೇನಪ್ಪ ಇದು, ಕಂಟಿ ಜೋಯಿಸ್ರು ನಮ್ಮೂರಿಗೂ ಬಂದವ್ರಲ್ಲ ಅಂತ. ಅವರೇ ಕಂಟಿ ಜೋಯಿಸ್ರು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಮ್ ಸೀಮ್ಯಾಗೆ ಕುದುರೆ ಮ್ಯಾಗ ತಿರ್ಗಾಡ್ಕೊಂಡಿರೋರು ಅಂತಂದ್ರೆ ನಮ್ ಕಂಟಿ ಜೋಯಿಸ್ರು ಒಬ್ರೇ ಅಲ್ಲವ್ರ. ಅವ್ರ ಮಗಳನ್ನ ನಮ್ ಚೆನ್ನಿಗಿನಿ ಕೊಡ್ಬೇಕು ಅಂತಿದ್ದಾರೆ. ಅದಕ್ಕೆ ಕೇಳ್ದೆ, ಅವ್ರ ವಿಷಯ ಏನಾರು ಗೊತ್ತೇ ಅಂತ. ಹಾಗೆ ಜನ ಜೋಯಿಸ್ರಿಗೆ ನಾಟಕ ಗೀಟ್ಕ ಅಂದ್ರೆ ಬೋ ಇಷ್ಟ. ಪಾಲ್ಟು ಮಾಡ್ತಾರೆ. ಅವ್ರು ಗಟ್ಟಿಯಾಗಿ ಪದ ಹೇಳಕ್ ಶುರು ಮಾಡಿದ್ರೆ ಕೇಳಕ್ ಬೋ ಪಸಂದ್ ಆಗಿರ್ತದೆ. ಅವ್ರ ಹಾಡು ಕುಂತ ಕಟ್ಕೊಂಡು ನಾನೇನ್ ಮಾಡ್ಲಿ? ನಮ್ಮೂರ್ ದಾಸಪ್ನು ಚೆನ್ನಾಗಿ ಹಾಡು ಹೇಳ್ತಾನೆ, ಹಾಗಂತ ಅವನ ಮಗಳನ್ನ ಸೊಸೆ ಮಾಡ್ಕೊಳ್ಳ? ಅಲ್ಲ, ಈ ಅಪ್ಪ ಏನು ಬರೀ ಭಜನೆ ಮಾಡ್ಕೊಂಡು ಹೊಟ್ಟೆ ಹೊರ್ಕೋತಾನೋ ಅಥವಾ ಆಸ್ತಿ ಪಾಸ್ತಿ ಏನಾದ್ರು ಇದೆಯಾ? ಬಿಡ್ತು ನೀ, ಕೂತ್ ತಿನ್ನಕ್ಕೆ ಬೇಕಾದಷ್ಟದೆ. ಜಮೀನದೆ, ತೋಟ ಅದೆ, ಮನೆ ಅದೆ. ಒಬ್ಬ ಮಗನು ಅವನೇ, ಪೊಲೀಸರು. ಹಾಗಾದ್ರೆ ಯೋಚನೆ ಇಲ್ಲದೆ ಹೆಣ್ಣು ತಂದ್ಕೋಬಹುದು ಅನ್ನೋ? ತಂದ್ಕೋಬಹುದು. ಮನೆತನ ಒಳ್ಳೇದೆ. ಆದ್ರೆ ಏನಿಲ್ಲ ಏನಿಲ್ಲ. ಚಂದ್ರಯ್ಯ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ.
ಎಲ್ಲಿ ಈ ಕಡೆ ನೋಡು. ಈಗ ಹೇಳು, ಅದ್ಯಾಕೆ ಹಾಗೆ ರಾಗ ಹೇಳ್ದೆ? ಆ ಹುಡುಗಿ ಏನಾರು ಊನಾಗೀನ? ಛೇ ಛೇ, ಹಂಗೇನಿಲ್ಲ ಕಣ್ರವ. ಹುಡುಗಿ ಬೋ ಲಕ್ಷಣವಾಗವಳೆ, ಬಂಗಾರದಂತ ಹುಡುಗಿ. ಹಾಡು ಹಸೆ ಎಲ್ಲ ಬರ್ತದೆ. ಮತ್ತೆ ಆದ್ರೆ ಜೋಯಿಸ್ರು ಬೋ ಸಿಟ್ಟಿನ ಮನುಷ್ಯ. ಮಾತೆತ್ತಿದ್ರೆ ಖೂನಿ ಮಾಡ್ಬಿಡ್ತೀನಿ ಅಂತಾರೆ. ಎಷ್ಟು ಜನನ್ ಖೂನಿ ಮಾಡವ್ರೋ ಏನ್ ಕಥೆಯೋ. ಮಗ ಪೊಲೀಸ್ ಆದ್ರಿಂದ ಬಚಾವಾಗವ್ರೆ ಅಂತ ಜನ ಆಡ್ಕೋತಾರೆ. ಅವ್ರ ಹೆಂಡತಿ ಏನು ಅನ್ನೋದಿಲ್ವಾ? ಅವ್ರಿಗೆ ಹೆಂಡತಿ ಇಲ್ಲ ಕಣ್ರವ. ಮಕ್ಕಳು ಚಿಕ್ಕವರಾಗಿರೋವಾಗ್ಲೆಯ ತೀರ್ಕೊಂಡ್ಬಿಟ್ರು. ನೀವೈನೇ ಕೊಂದ್ಗಿಂದ್ಬಿಟ್ನೋ ಹೇಗೆ? ಛೇ ಹಾಗೇನಿಲ್ಲ ಕಣ್ರವ. ಸರಿ ಹೋಯ್ತು. 500 ನೋಡಿದ್ರೆ ಜೋಯಿಸ್ರು ಮಾಟ ಮಂತ್ರ ಮಾಡ್ತಾರೆ ಅಂತಾರೆ, ನೀನ್ ನೋಡಿದ್ರೆ ಕೊಲೆನೇ ಮಾಡ್ತಾರೆ ಅಂತ್ಯ. ಇಂಥವ್ರ ಜೊತೆ ಬೀಗತನ ಮಾಡಿದ್ರೆ ಅಷ್ಟೇಯ. ಬೇಡಪ್ಪ ಬೇಡ, ಅವ್ರ ಸಂಬಂಧ ಇಷ್ಟ ಇಲ್ಲ ಅಂತ ತಿಳಿಸ್ಬಿಡ್ತೀನಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವ